ನನಗೆ ಯಾಕೋ ಅವಳಿಗೆ ಹುಚ್ಚಿಡಿತಿದೆ ಅನ್ಸ್ತಿದೆ. ಮಹೇಶ್ವರಿ, ಇನ್ನೊಂದ್ ಸಾರ್ತಿ ನನ್ನ ಮಗಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಆಗಿರೋ ನೋವನ್ನ ಮರೆತು ಹಬ್ಬ ಮಾಡ್ತಿದ್ದಾಳಲ್ಲ ಅಂತ ಖುಷಿ ಪಡೋದನ್ನ ಬಿಟ್ಟು ಹೀಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಅಪ್ಪ, ಮಾಮ್, ಯಾಕೆ ಟೆನ್ಷನ್ ಮಾಡ್ಕೋತೀಯ? ಕುಡಿದ್ ಮತ್ತಲ್ಲಿ ತಾರಕ್ ಏನೇನೋ ಮಾತಾಡಿದಾನೆ, ಅದನ್ನ ಯಾಕೆ ತಲೆಗೆ ಹಾಕೋತೀಯಾ? ಕುಡ್ದಾಗ್ಲೇ ಅಲ್ವಾ ಸತ್ಯ ಆಚೆ ಬರೋದು ಸಮೂ. ಅಲ್ಲ, ಯಾರವನು? ನಮ್ ಕಂಪನಿಯಲ್ಲಿ ಕೆಲಸ ಮಾಡಿ ಸಂಬಳ ತಗೊಂಡು ಅತ್ತೆಗೆ ಹೀಗೆಲ್ಲ ಮಾತಾಡಿದ್ರೆ ಸಹಿಸ್ಕೊಳಕ್ಕಾಗುತ್ತಾ? ಬಾವಾ, ಅವನ ಅಮ್ಮನಿಗೆ ಮಾತ್ರ ಅಲ್ಲ, ನೀವು ಟಾರ್ಚರ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ನನ್ ಬಿಡಮ್ಮ. ಅತ್ತೆ ಯಾರು? ಯಾರು? ದೊಡ್ಡ ಕಂಪನಿ ಓನರ್, ದಿ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ರಾಜೇಶ್ವರಿ ಅವರು. ಅಂಥವ್ರಿಗೆ ಹೀಗೆ ಹೇಳೋದಾ? ಅಳಿಯಂದ್ರೆ ಪದೇ ಪದೇ ಆ ವಿಷಯ ಹೇಳಿ ಹೇಳಿ ನನಗ್ ಕೋಪ ಬರ್ಸ್ಬೇಡಿ. ಬಾಯ್ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ. ಮಾಮ್, ಆಗಿದ್ದಾಗೋಯ್ತು, ನೀನ್ ಸಮಾಧಾನವಾಗಿರು. ಕೋಪ ಮಾಡ್ಕೊಂಡು ನಿನ್ನ ಆರೋಗ್ಯ ಯಾಕೆ ಹಾಳು ಮಾಡ್ಕೋತೀಯಾ? ಇದೆಲ್ಲ ದರಿದ್ರದೊಳ್ ಮನೆಗ್ ಬಂದ್ಮೇಲೆ ಆಗ್ತಾ ಇರೋದು. ಯಾವಾಗ ಮನೆ ಕಾಲಿಟ್ಲೋ ಒಂದಲ್ಲ ಒಂದು ಅವಮಾನ ಆಗ್ತಾನೆ ಇದೆ. ನಾನು ನನ್ನ ಕೆಲ್ಸದಿಂದ ಡಿಸ್ಮಿಸ್ ಮಾಡಿದ್ರೆ ತಾರಕನ್ನ ರಿಅಪಾಯಿಂಟ್ ಮಾಡ್ಕೊಂಡಿದ್ದಾನೆ. ಇದು ನನಗ್ ಸಹಿಸೋಕಾಗ್ತಾ ಇಲ್ಲ. ನನಗ್ ಬರ್ತಿರೋ ಕೋಪಕ್ಕೆ ಅಪ್ಪ, ಆಶೀರ್ವಾದ ಮಾಡಿ. ಅಮ್ಮ, ನೀನು ಆಶೀರ್ವಾದ ಮಾಡಮ್ಮ. ಅಪ್ಪ, ನಾನು ಹೇಗೆ ಕಾಣಿಸ್ತಿದ್ದೀನಿ? ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯಾ ಮಗಳೇ? ಅಲ್ವಾ? ಮೊದಲನೇ ದೀಪಾವಳಿ ಹಬ್ಬ ಅಂದ್ಮೇಲೆ ಎಷ್ಟು ರೆಡಿ ಆಗದೆ ಇರಕ್ಕಾಗತ್ತಾ? ನಾನು ಮದ್ವೆಲ್ಲೂ ಹೀಗೆ ರೆಡಿ ಆಗಿದೆ, ನೆನ್ಪಿದ್ಯಾ ನಿಮ್ಗೆ? ಇದು ನನ್ ಮೊದಲನೇ ದೀಪಾವಳಿ. ಅಮ್ಮ, ಸೀರೆ ಹೇಗಿದೆ? ಯಾಕಮ್ಮ, ಸೀರೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಕಣೆ. ಯಾವಾಗ ತಗೊಂಡೆ? ಹಬ್ಬಕ್ಕೆ ಅಂತ ನಾನೇ ಆರ್ಡರ್ ಮಾಡಿ ತಗೊಂಡೆ. ಇದನ್ನೇನಾದ್ರೂ ತಾರಕ್ ನೋಡಿದ್ರೆ ಫುಲ್ಲು ಖುಷಿ ಆಗ್ಬಿಡ್ತಾನೆ. ಮದ್ವೆ ದಿವ್ಸನು ಅವನಿಷ್ಟಪಟ್ಟ ಸೀರೆನೇ ಉಟ್ಕೊಂಡಿದ್ದೆ. ಆದ್ರೆ ಇನ್ನೇನು ನನ್ನ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಬೇಕು, ಅಷ್ಟರಲ್ಲಿ ಏನೇನೋ ಆಗೋಯ್ತು. ಅವನು ನನ್ನ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿಲ್ದೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಾನು ಅವನ ಜೊತೆ ಮದುವೆ ಆಗಿದ್ದೀನಿ. ಇದು ನನ್ನ ಮೊದಲನೇ ದೀಪಾವಳಿ.
ಅವನ್ ಜೊತೆ ಇಲ್ದೇ ಇರ್ಬಹುದು, ಆದ್ರೆ ಅವನ್ ಜೊತೆ ಕಳ್ದಿರೋ ಅಷ್ಟು ನೆನಪುಗಳಿದೆಯಲ್ಲ, ಅವಳ ಜೊತೆನೆ ನನ್ ಹಬ್ಬ ಮಾಡ್ತೀನಿ. ಮಗಳೇ, ಅಪ್ಪ, ಈ ಹಬ್ಬಕ್ಕೆ ನಿಮ್ಮ ಅಳಿಯ ನಿಮ್ ಜೊತೆ ಇಲ್ಲ ಅಂತ ಬೇಜಾರ್ ಮಾಡ್ಕೋಬಿಡಿ. ಮುಂದಿನ ಹಬ್ಬ ನಾವಿಬ್ರು ಜೊತೆಲೇ ಸೆಲೆಬ್ರೇಟ್ ಮಾಡ್ತೀವಿ.